ನಮಸ್ತೆ ಸ್ಟೂಡೆಂಟ್. ಸೊ ನಾನು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಾಡಿದ್ದೆ. ಇವಾಗ ನೆಕ್ಸ್ಟ್ ನಾನು ಫಾರಿನ್ ಬ್ರಾಂಚ್ ಅಕೌಂಟ್ ಒಂದು ಕ್ವೆಶನ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಾರಿನ್ ಬ್ರಾಂಚ್ ಅಕೌಂಟ್ ಸೆಕ್ಷನ್ ಬಿ ನ ಆಲ್ರೆಡಿ ನಾನು ನಿಮ್ಗೆ ಪ್ರೀವಿಯಸ್ ಅಂದ್ರೆ ಡಿಸ್ಕಸ್ ಮಾಡಿದೀನಿ. ಸೊ ಈಗ ಫಾರಿನ್ ಬ್ರಾಂಚ್ ಡಿಸ್ಕಸ್ ಮಾಡೋಣ. ಅಂದ್ರೆ ಲೈಕ್ ಸೆಕ್ಷನ್ ಸಿ ರಿಲೇಟೆಡ್ ಕ್ವೆಶನ್ ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ Messrs Chidambaram Enterprises based in Chennai, ಅಂದ್ರೆ Chennai based as a foreign branch in Sydney, Australia. The Sydney branch is classified as an integral foreign operation. The following other ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂತ ಟ್ರಯಲ್ ಬ್ಯಾಲೆನ್ಸ್ ನ ನೀವು ನೋಡ್ಕೋಬೇಕು. ಇದು AUD ಅಂದ್ರೆ ಆಸ್ಟ್ರೇಲಿಯನ್ ಡಾಲರ್ ಇದೆ. ಸೊ ಇದನ್ನ ನಾವು ಇಂಡಿಯನ್ ರುಪೀಸ್ ಗೆ ಯಾವಾಗ ಕನ್ವರ್ಟ್ ಮಾಡ್ತೀವಿ. ಸೊ ಇಲ್ಲಿ ಡಾಲರ್ ಅಲ್ಲಿ ಇದೆ, ರುಪೀಸ್ ಅಂತಂದ್ರೆ ಎರಡು ಡಿಫ್ರೆಂಟ್. ಡಾಲರ್ ಟು ರುಪೀಸ್ ಅಂತಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು. ಡಾಲರ್ ಅಂದ್ರೆ ಡಿವೈಡ್, ರುಪೀಸ್ ಅಂದ್ರೂ ಡಿವೈಡ್. ಯಾವಾಗ್ಲೂ ಕನ್ವರ್ಟ್ ಮಾಡೋದು ರುಪೀಸ್ಗೆನೆ. ಸೊ ಇವಾಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ AUD ಅಂತ ಇದೆ, ಆಸ್ಟ್ರೇಲಿಯನ್ ಡಾಲರ್ ಅಂತ ಇದೆ. ಈ ಡಾಲರ್ ಅನ್ನೋದನ್ನ ನಾವು ರುಪೀಸ್ಗೆ ಕನ್ವರ್ಟ್ ಮಾಡ್ಬೇಕು. ಸರಿನಾ? ಇದು ಫಸ್ಟ್ ಕ್ವೆಶನ್ ಅಲ್ಲಿ ಕೊಟ್ಟಿರೋಂಥದ್ದು. ಸೊ ಇಲ್ಲಿ ಈ ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಒಂಚೂರು ಚೇಂಜಸ್ ಆಗ್ಬೇಕು. ಏನಿದು ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಅಂತಂದ್ರೆ, ಸೊ ಇದನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ತಗೋಬಾರ್ದು, ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು. ಇದ್ರ ತಪ್ಪು ಕೊಟ್ಟಿದ್ದಾರೆ. ಸೊ 30,000 ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಳಿ. ಫೈನ್, ಸರಿನಾ? ಸೊ ಇದಾದ್ಮೇಲೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಡಿಷನಲ್ ಇನ್ಫಾರ್ಮೇಶನ್ ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಎಕ್ಸ್ಚೇಂಜ್ ರೇಟ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಎಕ್ಸ್ಚೇಂಜ್ ರೇಟ್ ಅಂತಂದ್ರೆ, ಸೊ ನಾವ್ ಹಾಗೆ ಜಸ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಆಲ್ ಕರೆಂಟ್ ಅಸೆಟ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಕ್ಲೋಸಿಂಗ್ ರೇಟ್ ಅಲ್ಲಿ. ಸೊ ಪರ್ಚೇಸಸ್, ಸೇಲ್ಸ್, ಎಕ್ಸ್ಪೆನ್ಸಸ್, ಇನ್ಕಮ್ ಎಲ್ಲ ಆವರೇಜ್ ರೇಟ್. ಫಿಕ್ಸ್ಡ್ ಅಸೆಟ್ ಎಲ್ಲ ಹಿಸ್ಟಾರಿಕಲ್ ರೇಟ್. ಇದು ನೆನಪಲ್ಲಿರ್ಲಿ, ಸರಿನಾ? ಸೊ ಇವಾಗ ಫಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಹೇಗ್ ಮಾಡೋದು ಅಂತಾರೆ. ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ನ ಮಾಡ್ಕೋಬೇಕು. ಸೊ ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ದಾರೆ. ಇದನ್ನ ಮಾಡಕ್ಕಿಂತ ಮುಂಚೆ ನಾವು ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಮಾಡ್ಬೇಕು. ಹೇಗೆ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಮಾಡೋದು ಅಂತಂದ್ರೆ, ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರುವಂತ ಐಟಮ್ಸ್ ಮಾತ್ರನೇ ನಾವು ಬರ್ಕೋಬೇಕು. ಸರಿನಾ? ಅದನ್ನ ಕನ್ವರ್ಟ್ ಮಾಡ್ಬೇಕು. ಕನ್ವರ್ಟ್ ಮಾಡ್ಬೇಕಂತಂದ್ರೆ ಡಾಲರ್ ಇಂದ ರುಪೀಸ್ ಹೋಗ್ಬೇಕು. ಸೊ ಕೊಟ್ಟಿರುವಂತದ್ದು ಡಾಲರ್, ನಾವು ಕನ್ವರ್ಟ್ ಮಾಡ್ಬೇಕಾಗಿರೋದು ರುಪೀಸು. ಸೊ ಮಲ್ಟಿಪ್ಲೈ ಮಾಡೋದು. ಫಸ್ಟ್ ಹೇಗ್ ಮಾಡ್ಕೊಳೋದು ಅಂತಾರೆ, ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಬರ್ಕೋತೀವಿ. ಸೊ ಫಸ್ಟ್ ಎಲ್ಲದನ್ನು ಕೂಡ ನೀವು ಎಕ್ಸ್ಪೆನ್ಸಸ್ ನ ಬರ್ಕೋಬೇಕು. ಯಾವ್ದೆಲ್ಲ ಎಕ್ಸ್ಪೆನ್ಸಸ್ ಅರೆ ಕೊಟ್ಟಿರೋಂಥದ್ದು ಏನು, ಓಪನಿಂಗ್ ಸ್ಟಾಕ್. ಸೊ ಯಾವ್ದು ಅಂತ ಒಂದೊಂದೇ ಐಟಮ್ ನ ಬರ್ಕೊಂಡ್ಬಿಡ್ತೀರಾ. ಸೊ ಯಾವ್ದು ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್, ಎಸ್, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ನ ಬರ್ಕೋತೀರಾ. ಸೊ ಇದಾದ್ಮೇಲೆ ಪರ್ಚೇಸಸ್ ಕೊಟ್ಟಿದ್ದಾರೆ. ಪರ್ಚೇಸಸ್ ನ ಬರ್ಕೋತೀರಾ. ಪರ್ಚೇಸಸ್ ಆದ್ಮೇಲೆ ನಿಮ್ಗೆ ವೇಜಸ್ ಅಂಡ್ ಸ್ಯಾಲರೀಸ್, ಅದಾದ್ಮೇಲೆ ರೆಂಟ್, ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್, ಸೇಲ್ಸ್, ಫರ್ನಿಚರ್, ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ತರ ಐಟಮ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ಬರ್ಕೋತೀರಾ. ಸೊ ಆಮೇಲೆ ಡೆಬಿಟ್ ಇತ್ತು ಅಂದ್ರೆ ಡೆಬಿಟ್ ಅಲ್ಲಿ ಬರ್ಕೋಬೇಕು, ಕ್ರೆಡಿಟ್ ಇತ್ತು ಅಂದ್ರೆ ಕ್ರೆಡಿಟ್ ಅಲ್ಲಿ ಬರ್ಕೋಬೇಕು. ಸೊ ಓಪನಿಂಗ್ ಸ್ಟಾಕ್ ಡೆಬಿಟ್, ಪರ್ಚೇಸಸ್ ಡೆಬಿಟ್, ವೇಜಸ್ ಡೆಬಿಟ್, ರೆಂಟ್ ಡೆಬಿಟ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಡೆಬಿಟ್, ಸೇಲ್ಸ್ ಕ್ರೆಡಿಟ್, ಫರ್ನಿಚರ್ ಡೆಬಿಟ್, ರೆಮಿಟೆನ್ಸಸ್ ಟು ಹೆಡ್ ಆಫೀಸ್. ಕ್ವೆಶನ್ ಅಲ್ಲಿ ಯಾವಾಗ್ಲೂ ಕೂಡ ಇದನ್ನ ನೀವು ಕ್ರೆಡಿಟ್ ಸೈಡ್ ಅಲ್ಲೇ ತಗೋಬೇಕು. ಸರಿನಾ? ಡೆಬಿಟ್ ಸೈಡ್ ಅಲ್ಲಿ ಕೊಟ್ಟಿದ್ರು ಇದನ್ನ ಪ್ರಾಪರ್ ಮಾಡ್ಕೊಳ್ಳಿ. ಕ್ಯಾಶ್ ಅಟ್ ಬ್ಯಾಂಕ್ ಡೆಬಿಟ್. ಸೊ ಫಸ್ಟ್ ಇದನ್ನ ಬರ್ಕೊಂಡ್ರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್. ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ರೇಟ್ ಅಲ್ವಾ. ಪರ್ಚೇಸಸ್ ಆವರೇಜ್ ರೇಟ್ 53, ವೇಜಸ್ ಮತ್ತೆ ಇದು ಆವರೇಜ್ ರೇಟ್. ಸೊ ಅದಾದ್ಮೇಲೆ ರೆಂಟ್ ಆವರೇಜ್ ರೇಟ್, ಅಡ್ಮಿನಿಸ್ಟ್ರೇಟಿವ್ ಆವರೇಜ್ ರೇಟ್, ಸೇಲ್ಸ್ ಆವರೇಜ್ ರೇಟ್, ಫರ್ನಿಚರ್ ಹಿಸ್ಟಾರಿಕ್ ರೇಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ ರೆಮಿಟೆನ್ಸಸ್ ಕೂಡ ನಿಮ್ಗೆ ಲೈಕ್ ಕ್ಲೋಸಿಂಗ್ ರೇಟ್ ಅಲ್ಲಿ ತಗೋಬೇಕು. ಇಟ್ ಇಸ್ ಎ ಕರೆಂಟ್ ಅಸೆಟ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಅಲ್ವಾ. ಸೊ ಅದಾದ್ಮೇಲೆ ಕ್ಯಾಶ್ ಅಟ್ ಬ್ಯಾಂಕ್ ಕ್ಲೋಸಿಂಗ್ ರೇಟ್. ಸೊ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ, ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಎಲ್ಲ ಕ್ಲೋಸಿಂಗ್ ರೇಟ್. ಸೊ ಎಲ್ಲಾ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ಆವರೇಜ್ ರೇಟ್. ಫಿಕ್ಸ್ಡ್ ಅಸೆಟ್ ಬಂದು ಹಿಸ್ಟಾರಿಕ್ ರೇಟ್. ಅದ್ರ ಪ್ರಕಾರನೇ ಬೈಫಿಕೇಶನ್ ಮಾಡಿದೀವಿ. ಸೊ ಈಗ 50,000 ಇಂಟು 54, 50,000 ಇಂಟು 54 ಮಾಡಿದ್ರೆ 27 ಲ್ಯಾಕ್. 1,50,000 ಇಂಟು 53 ಮಾಡ್ತೀರಾ 79,50,000. 60,000 ಇಂಟು 53 ಮಾಡಿದ್ರೆ 31,80,000. ಸೊ 30,000 ಇಂಟು 53 15,90,000. 20,000 ಇಂಟು 53 10,60,000. 3,90,000 ಇಂಟು 53 ಮಾಡ್ತೀರಾ ಅಂದ್ರೆ 2,06,70,000. ಇದನ್ನ ಕ್ರೆಡಿಟ್ ಸೈಡ್ ಅಲ್ಲ, ಅದು ಡೆಬಿಟ್ ಇದೆ ಡೆಬಿಟ್, ಕ್ರೆಡಿಟ್ ಇದೆ ಕ್ರೆಡಿಟ್. 40,000 ಇಂಟು 52 ಮಾಡ್ತೀರಾ. ಸೊ 20,80,000 ಬರುತ್ತೆ. ಸೊ ಅದಾದ್ಮೇಲೆ 30,000 ಇಂಟು
54 ಮಾಡ್ತೀರಾ ನಿಮ್ಗೆ 16,20,000 ಬರುತ್ತೆ. 10,000 ಇಂಟು 54 ಮಾಡಿದ್ರೆ 5,40,000 ಬರುತ್ತೆ. ಸೊ ಈಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಡೆಬಿಟ್ ಜಾಸ್ತಿ ಇದೆಯಾ ಕ್ರೆಡಿಟ್ ಜಾಸ್ತಿ ಇದೆಯಾ ಅಂತ ನೋಡ್ಬೇಕು. ಸೊ ಈ ಕ್ವೆಶನ್ ಅಲ್ಲಿ ನಮ್ಗೆ ಕ್ರೆಡಿಟ್ ಜಾಸ್ತಿ ಇದೆ. 2,22,90,000 ಎರಡು ಸೈಡ್ ಬರ್ಕೋತೀರಾ. ಸೊ ಅದರಿಂದ ಈ ಡೆಬಿಟ್ ನೆಲ್ಲ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ ನಿಮ್ಗೆ ಬರೋ ಅಂತದ್ದು ಎಕ್ಸ್ಚೇಂಜ್ ಡಿಫ್ರೆನ್ಸ್. ಸೊ ಎಕ್ಸ್ಚೇಂಜ್ ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಬರುತ್ತೆ. ಸೊ ಇವಾಗ ಇವೆರಡೂ ಕೂಡ ಎರಡು ಈಕ್ವಲ್ ಆಗಿ ಬರ್ಕೋಬೇಕಾಗುತ್ತೆ. ಸಿ 2,22,90,000 ಇಂದ ಇಷ್ಟನ್ನು ಕೂಡ ನೀವು ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ನಿಮ್ಗೆ ಬಂದಿರುವಂತದ್ದು ಪ್ರಾಫಿಟ್ ಎಕ್ಸ್ಚೇಂಜ್ ಡಿಫ್ರೆನ್ಸ್ ಪ್ರಾಫಿಟ್ ಬರುತ್ತೆ. ಎಷ್ಟು ಬರುತ್ತೆ? 31,90,000 ಬರುತ್ತೆ. ಸೊ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅಂತಂದ್ರೆ ಅಲ್ಲಿ ಕೊಟ್ಟಿರುವಂತ ಟ್ರಯಲ್ ಬ್ಯಾಲೆನ್ಸ್ ನ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೀರಾ. ಡಾಲರ್ ಇಂದ ರುಪೀಸ್ಗೆ ಕನ್ವರ್ಟ್ ಮಾಡ್ತಿದ್ದೀರಾ ಇಷ್ಟೇ. ಸೊ ಇದು ಸೆಕ್ಷನ್ ಸಿ ಅಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಏನಂತಂದ್ರೆ ನೀವು ಮಾಡ್ಬೇಕಾಗಿರುವಂತದ್ದು ಲೈಕ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಬೇಕಾಗುತ್ತೆ. ಇದು ಕನ್ವರ್ಟೆಡ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕನ್ವರ್ಟ್ ಆದ್ಮೇಲೆ ನೀವು ಮಾಡ್ಬೇಕಾಗಿರುವಂತದ್ದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹೇಗೆ ಇದು ಮಾಡೋದು ಅಂತಂದ್ರೆ ನೋಡಿ ಸ್ಟೂಡೆಂಟ್ಸ್. ಸೊ ಫಸ್ಟ್ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ ಎರಡು ಕಾಲಮ್ ನ ಮಾಡ್ಕೋತೀರ. ಸೇಲ್ಸ್ ಕನ್ವರ್ಟ್ ಆಗಿರೋದೇ ಬರ್ಕೋಬೇಕು. ಸೊ ಸೇಲ್ಸ್ ರಿಟರ್ನ್ ಯಾವ್ದು ಇಲ್ಲ. ಟೋಟಲ್ ಎ. ಸೊ ಟೋಟಲ್ ಎ 2,06,70,000 ಲೆಸ್ ಸಿಒಜಿಎಸ್. ಸಿಒಜಿಎಸ್ ಅಂದ್ರೆ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ? ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ವೇಜಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ? 30,000 ಕೊಟ್ಟಿದ್ದಾರೆ. ಅದು AUD ಆಸ್ಟ್ರೇಲಿಯನ್ ಡಾಲರ್ ಅಲ್ಲಿ ಇದೆ. ನಾವ್ ಅದನ್ನ ರುಪೀಸ್ಗೆ ಕನ್ವರ್ಟ್ ಮಾಡ್ಬೇಕು. ಯಾವ ರೇಟು? ಸೊ ನಮ್ಗೆ ಯಾವ ರೇಟ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ ಅಲ್ವಾ. ಸೊ ಕರೆಂಟ್ ಅಸೆಟ್ ಅಂತಂದ್ರೆ ಕ್ಲೋಸಿಂಗ್ ರೇಟ್ ಇಸ್ 54 ತಗೋಬೇಕು. ಸರಿನಾ? ಸೊ 30,000 ಇಂಟು 54 ಮಾಡಿ 16,20,000. ಇದನ್ನ ಮೈನಸ್ ಹೇಗೆ ಏನಕ್ಕೆ ಮಾಡಿದೀವಿ ಅಂತಾರೆ? ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡ್ಬೇಕು. ಸೊ ಈಗ 27,79,50,000, 31,80,000 ಮೈನಸ್ 16,20,000 ಮಾಡಿ COGS 1,22,10,000 ಬರುತ್ತೆ. ಸೊ ಇದರಿಂದ ಸೊ A minus B will be what? Gross profit. ಅಂದ್ರೆ 2,06,70,000 minus 1,22,10,000 ಮಾಡ್ತಂತದೆ. ಗ್ರಾಸ್ ಪ್ರಾಫಿಟ್ ನಿಮ್ಗೆ 84,60,000 ಬರುತ್ತೆ. ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು? ರೆಂಟ್ 15,90,000, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 10,60,000, ಫರ್ನಿಚರ್ಗೆ ಡಿಪ್ರಿಸಿಯೇಷನ್. ಫರ್ನಿಚರ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದಾರೆ. 20,80,000 ಇಂಟು 10% ಮಾಡ್ತೀರಾ ಅಂದ್ರೆ 2,08,000. ಸೊ ಆಡ್ ಪ್ರಾಫಿಟ್ ಬಂದಿದ್ರೆ ಆಡ್ ಮಾಡ್ಬೇಕು, ಲಾಸ್ ಆಗಿತ್ತು ಅಂದ್ರೆ ಮೈನಸ್ ಮಾಡ್ಬೇಕು. ನಮ್ಗೆ ಬಂದಿರುವಂತದ್ದು ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ನಮ್ಗೆ ಪ್ರಾಫಿಟ್ ಬಂದಿದೆ ಅಲ್ವಾ. ಇಲ್ಲಿ ಮಾಡಿದಾಗ ಎಕ್ಸ್ಚೇಂಜ್ ಡಿಫರೆನ್ಸ್ ಪ್ರಾಫಿಟ್ ಬಂದಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನ ಆಡ್ ಮಾಡ್ತಾ ಇದೀವಿ. ಆಡ್ ಮಾಡಿದಾಗ ನಮ್ಗೆ ನೆಟ್ ಪ್ರಾಫಿಟ್ ಬರುತ್ತೆ. ಸೊ ಪಾಸಿಟಿವ್ ಬಂತಂದ್ರೆ ನೆಟ್ ಪ್ರಾಫಿಟ್, ನೆಗೆಟಿವ್ ಬಂತಂದ್ರೆ ನೆಟ್ ಲಾಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರೆಂಟು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಇದೆ. ಪ್ರಾಫಿಟ್ ಬಂತು ಅಂದ್ರೆ ಆಡ್, ಲಾಸ್ ಬಂದಿತ್ತು ಅಂದ್ರೆ ಮೈನಸ್. ಇದು ಯಾವ್ದ್ರಲ್ಲಿ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ. ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ನಮ್ಗೆ ಕೊಟ್ಟಿರುವಂತ ಐಟಮ್ಸ್ ಮಾತ್ರನೇ ಬರ್ಕೋಬೇಕು. ಸೊ ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟೀಸ್ ಎಲ್ಲ ಕ್ಲೋಸಿಂಗ್ ರೇಟು, ಪರ್ಚೇಸಸ್, ಎಕ್ಸ್ಪೆನ್ಸಸ್, ಇನ್ಕಮ್ ಎಲ್ಲ ಆವರೇಜ್ ರೇಟು. ಸೊ ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಹಿಸ್ಟಾರಿಕ್ ರೇಟ್. ಈ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ನ ಮಾಡ್ಕೊಂಡಾದ್ಮೇಲೆ ಡಾಲರ್ ಇಂದ ರುಪೀಸ್ಗೆ ಕನ್ವರ್ಟ್ ಮಾಡ್ತಾ ಇರೋದಂದ್ರೆ ಮಲ್ಟಿಪ್ಲೈ ಮಾಡ್ಕೋಬೇಕು. ನಿಧಾನಕ್ಕೆ ಕ್ಯಾಲ್ಕುಲೇಟರ್ ಅಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ ಪ್ರಾಫಿಟ್ ಬಂದಾದ್ಮೇಲೆ. ಸೊ ನೀವು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವರ್ಟಿಕಲ್ ಫಾರ್ಮೆಟ್ ಅಲ್ಲೇ ಮಾಡ್ಬೇಕು. ಇದೇ ತರ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದೆ. ಸೊ ಅಲ್ಲಿ 2 ಡಿಪಾರ್ಟ್ಮೆಂಟ್ ಹಾಕೊಂತೀವಿ, ಇಲ್ಲಿ ಒಂದೇ ಕಾಲಮ್ ನ ಡ್ರಾಫ್ಟ್ ಮಾಡ್ತೀವಿ. ಸೊ ಇನ್ನೊಂದು ಬ್ರಾಂಚ್ ಅಕೌಂಟ್, ಡೊಮೆಸ್ಟಿಕ್ ಬ್ರಾಂಚ್ ಅಕೌಂಟ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.